ಏನು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಮೈಸೂರಿನ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ಪಾಪ ಅವ್ರ ಬ್ಯಾಕ್ಗ್ರೌಂಡು ಜನಗಳಿಗೆ ತಿಳಿಸುವಂಥ ಕೆಲಸವಂಥದಕ್ಕೆ ನಾವು ಬದ್ಧರಾಗಿದ್ದೇವೆ. ಕೃಷ್ಣ, ಸ್ನೇಹಮಯಿ ಕೃಷ್ಣ, ಅವರಿಗೆ ಯಾರಿಗೆ ಅವರು ಅಷ್ಟೊಂದು ಸ್ನೇಹಮಯಿ ಎನ್ನುವಂಥದ್ದು ಅವ್ರ ಹಿನ್ನೆಲೆ ಏನು, ಅವರು ಎಷ್ಟರ ಮಟ್ಟಿಗೆ ಪಾಪ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರಲ್ಲಿ ಹುಟ್ಟಿರುವಂಥವ್ರು, ಎಷ್ಟು ಸಾಚ ಅನ್ನುವಂಥದ್ದು ಇದು ನನ್ನ ಕರ್ತವ್ಯ ಕೂಡ. ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾವಿಲ್ಲಿಯವರೆಗೂ ಅವನ ವಿಚಾರದಲ್ಲಿ ನಾವು ಮಾತಾಡಿರಲಿಲ್ಲ. ಬಟ್ ಇವತ್ತು ನನ್ನ ಅನಿವಾರ್ಯತೆ ಇದೆ. ನನ್ನ ಬಗ್ಗೆ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಮತ್ತು ಮೇಡಮ್ ಸಿದ್ದರಾಮಯ್ಯನವರ ಮಿಸಸ್ ವಿರುದ್ಧ ಒಂದು ದೂರನ್ನು ಜಂಟಿಯಾಗಿ ದಾಖಲೆ ಮಾಡಿರುವಂಥದ್ದು ನಾನು ಕಾಪಿ ಇದೆ. ಬನ್ನಿ ಭಾಸ್ಕರ್ ಅವರು ಒಂದು ಚೇರ. ಸ್ನೇಹಮಯಿ ಕೃಷ್ಣ ಅನ್ನುವರು ಯಾರು? ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳುವಂಥದ್ದಲ್ಲ, ಹೈಕೋರ್ಟ್ಗಳಿಗೆ ಕೊಟ್ಟಿರುವಂಥ ಅಫಿಡವಿಟ್, ಪೊಲೀಸ್ ಇಲಾಖೆಯಿಂದ ಹೋಗಿರುವಂಥ ಅಫಿಡವಿಟ್. ಈ ವ್ಯಕ್ತಿ ಯಾರು? ಇವ ವ್ಯಕ್ತಿಯ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರು ನಗರದಲ್ಲಿ ಮತ್ತು ಮೈಸೂರು ರೂರಲಲ್ಲಿ ಮತ್ತು ಇತರೆ ಕಡೆ ಎಷ್ಟು ಕೇಸ್ಗಳಿದ್ದಾವೆ, ಯಾವ ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟಾದ ಮೇಲೆ ಇವತ್ತೇನು ಆಪಾದನೆ ಮಾಡಿದರೆ ಆ ಆಪಾದನೆ ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರದಲ್ಲಿ 17 ಕೇಸ್ಗಳಿದ್ದಾವೆ. ಮೈಸೂರು ರೂರಲಲ್ಲಿ 12 ಕೇಸ್ಗಳಿದ್ದಾವೆ. ರಾಜ್ಯದ ಇತರೆ ಭಾಗಗಳಲ್ಲಿ 15 ಕೇಸ್ಗಳಿದ್ದಾವೆ. ಒಟ್ಟು 44 ಪ್ರಕರಣಗಳು ಮಾನ್ಯ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಇರುವಂಥದ್ದು ಪ್ರಕರಣಗಳು. ಯಾವ್ಯಾವು ಅನ್ನುವಂಥದ್ದು ನಾನು ನಿಮಗೆ ಪಟ್ಟಿ ಕೊಡ್ತೀನಿ, ಕಾಪಿ ಕೊಡ್ತೀನಿ ನಿಮಗೆ. ಒಟ್ಟು 84 ಸೆಕ್ಷನ್ಸ್ ಅಡಿಗಳಲ್ಲಿ 44 ಕೇಸ್ಗಳು ದಾಖಲಾಗಿದೆ. 44 ಕೇಸ್ಗಳು ದಾಖಲಾಗಿರುವಂಥದ್ದು 84 ಸೆಕ್ಷನ್ಸ್, IPC CRPC ಸೆಕ್ಷನ್ಸ್ ಅಡಿಗಳಲ್ಲಿ. ಇದರಲ್ಲಿ ಕ್ರಿಮಿನಲ್ ಕೇಸ್ ಇದೆ, ಎಲ್ಲ ಕ್ರಿಮಿನಲ್ ಕೇಸ್ಗಳೇ. ಬ್ಲಾಕ್ ಮೇಲ್, ಎಕ್ಸ್ಟಾರ್ಷನ್, ಕೊಲೆ ಕೇಸು ಮತ್ತು ಮೋಸ, ಇಷ್ಟು ಕೇಸ್ಗಳು ಇದ್ದಾವೆ. ನಾನು ಒಂದು ಪ್ಯಾರಾಗ್ರಾಫ್ನ ಅವರು ಬರೆದಿರುವಂಥದ್ದು ಪೊಲೀಸ್ ಇಲಾಖೆಯವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಒಂದು ಪ್ಯಾರಾಗ್ರಾಫ್ನ ಓದುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಈತನು ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂ ಮಾಲೀಕರನ್ನು ಸ್ವಾಧೀನದಿಂದ ಬಡಿದೆಬ್ಬಿಸುವುದು ಹಾಗೂ ಓಡಿಸುವುದು, ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ. ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪು ನಗರ ಠಾಣಾ ಸರಹದ್ದಿನ ಒಬ್ಬ ಮಹಿಳೆ ಮಾನಕ್ಕಿ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ. ಇದು ಓನ್ಲಿ ಒನ್ ಪ್ಯಾರಾಗ್ರಾಫ್. ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್. ಈಸ್ ಆಲ್ಸೋ ಎ ರೌಡಿ ಶೀಟರ್. ಇವನ ವಿರುದ್ಧ ರೌಡಿ ಶೀಟರ್ ಇದೆ. ಈಸ್ ಎ ರೌಡಿ. ಆ ಒಂದು ಜಿಸ್ಟನ್ನು ಓದ್ತೀನಿ. ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಅಟ್ ಸ್ನೇಹಮಯಿ, ಕೃಷ್ಣ ತಂದೆ ಲೇಟ್ ಸಿದ್ದಪ್ಪ, ನಂಬರ್ 335 ಬಂಡಿಪಾಳ್ಯ ಗಣಪತಿ ಆಶ್ರಮ ಅಂಚೆ ಮೈಸೂರು ಇಲ್ಲಿ ವಾಸವಾಗಿದ್ದು
ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ 1059 ಮತ್ತು 1003ರ ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರ ಅವರ ಕಚೇರಿ ಆದೇಶ ಸಂಖ್ಯೆ KRD ಮೆಮೊ 62 2019 ದಿನಾಂಕ 1/4/2019ರಲ್ಲಿ ರೌಡಿಯಾಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ಚಟುವಟಿಕೆಯಲ್ಲಿ ಇದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಇವರ ಬ್ಯಾಕ್ಗ್ರೌಂಡ್ ಇದು. ಮಾನ್ಯ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಕಚೇರಿಗೆ ಏನು ದೂರನ್ನು ದಾಖಲಿಸಿದ್ದಾರೆ. ಸರ್ವೆ ನಂಬರ್ 464 ದೇವನೂರು 3ನೇ ಹಂತದ ಬಡಾವಣೆಯ ವಿಚಾರದಲ್ಲಿ ಇವರ ದೂರನ್ನು ಆತಿಥ್ಯವಾಗಿ ಮಾನ್ಯ ಗವರ್ನರ್ ಅವರು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ನಾವು ಕೆಲ ದಿನಗಳಿಂದ ಕಾಣ್ತಾ ಇದ್ದೀವಿ. ಸರ್ 2019 ಡೇಟು ನಾನು ಓದಿದೆ, ಒಂದು ನಿಮಿಷ ಓದ್ಬಿಡ್ತೀನಿ ಸರ್. 1/4/2019ರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. 1/4/2019ರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ರೌಡಿ ಚಟುವಟಿಕೆಯಲ್ಲಿದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಎಸ್, KR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಎಸ್, ಸ್ಟಿಲ್ ಇಟ್ಸ್ ಕಂಟಿನ್ಯೂ. ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಟ್ಟು. ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ, ನಿಮಗೆ ನಾನು ಕೊಡ್ತೀನಿ. ನೋಡಿ ಸರ್, ಇವರಲ್ಲಿ ಎಲ್ಲ FIR ಕಾಪಿಗಳು, ಇಷ್ಟೂ FIR ಕಾಪಿಗಳು, 84 ಸೆಕ್ಷನ್ಸ್ ಇರುವಂಥ FIR ಕಾಪಿಗಳು ನನ್ನ ಹತ್ರ ಇದ್ದಾವೆ. ಇದರಲ್ಲಿ ಒಂದೇ ಒಂದು ತುಣುಕು, ಒಂದು ಕಂಪ್ಲೇನೆಂಟ್ ನಿಮಗೆ ನಾನು ಓದುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನಾನು ನಿಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಒಂದೇ ಥರ ಅಲ್ಲ, ಬೇರೆ ಬೇರೆ ಸ್ಟೇಷನ್. ಕೊಲೆ, ಬ್ಲಾಕ್ ಮೇಲ್, ಎಕ್ಸ್ಟಾರ್ಷನ್, ಎದುರಿಸೋದು, ಬೆದರಿಸೋದು, ಬಹುತೇಕ 90% ಭೂ ಸಂಬಂಧಪಟ್ಟಿರುವಂಥದ್ದು. ಭೂ ದಾಖಲೆಗಳಿಗೆ ಯಾರೋ ಮನೆ ಕಟ್ಟಿರ್ತಾರೆ, ಅದಕ್ಕೆ ಒಂದೇ ಒಂದು ಪ್ಯಾರಾಗ್ರಾಫ್ನ ಓದ್ತೀನಿ. ಸ್ನೇಹಮಯಿ ಕೃಷ್ಣನ ಮುಂದಾಳತ್ವದಲ್ಲಿ ಆಸ್ತಿಯ ದಾಖಲೆಗಳು ಕೊಡು, ಇಲ್ಲದಿದ್ದರೆ ಕೊಲೆ ಮಾಡುತ್ತೇನೆ ಎಂದು, ಇಲ್ಲದಿದ್ದರೆ ನಿನ್ನ ಹತ್ತಿರ ಇರುವ ಬ್ಲಾಕ್ ಮನಿಯನ್ನು ನನಗೆ ಕೊಡು ಎಂದು ಗೂಂಡಾಗಿರಿ ಮಾಡಿರುತ್ತಾರೆ. ಈ ಸಂಬಂಧ 20/9/2018 ಮಧ್ಯಾಹ್ನ 12 ಗಂಟೆಯಲ್ಲಿ ಪ್ರಕರಣದ ನಡೆದ ದಿನಾಂಕ